ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಬಿಟ್ರು, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟು. ಸ್ವಾಮೀಜಿನ ಇವಾಗ ಮೇಲೆ ಹಚ್ತವ್ರೆ. ಒಳಗೆ ಹಾಕವ್ರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸ್ವಾಮೀಜಿ ಬಿದ್ದರೂ ಬೀಳ್ಬೋದು ಇವಾಗ. ಹಾಕಿಲ್ವಾ? ಓಡು ಮತ್ತೆ ಬೇಡ. ಎಣ್ಣೆ ಹೊಡ್ಕೊಂಡು ಹೋಗ್ಬಿಡಿ ಎಲ್ಲರೂ ಎದ್ಬಿಟ್ರೆ. ಬಂದ ತಡೆಯರಿ ನೀಂತರೆ ಕೋಲಾಟ. ಕೋಲಾಟ ಯಾವ ನೀವು ವೀಕ್ಷಿಸಿ ನಮ್ಮ ಗುರುಸ್ವಾಮಿಗಳ ಕಲ್ಸ್ವಾಮಿ ಅಡುಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನು ಬೆಳಗ್ಗೆ ಕರೆದು ಬಿಟ್ಟಿದ್ದಾರೆ. ಮಟನ್ ತರಕ್ಕೆ ಹೋಗ್ಬೇಕಂತ ನಮ್ಮಮ್ಮ ಮಾಡೋ ಕೆಲಸ. ಮಟನ್ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಈ ಬಿಸಿಲು ಅಂತೀನಿ. ಇಷ್ಟು ಬೆಳಗ್ಗೆ ನಾನು ಎದ್ದು ಬಿಡ್ತಾರೆ ಇದೆ ಹೆಚ್ಚೆಚ್ಚು. ಅದರಲ್ಲಿ ಏನು ಕಿರ್ಚಾಡ್ತಾರೆ ನೋಡಿ ಗೈಸ್. ಮನೇಲೊಬ್ಬ ದೊಡ್ಡ ಮಗ ಇದ್ದಾನೆ, ಅವನ ಕೆಲಸ ಮಾಡಿಸ್ಬೇಕು ಅಂತ ಇಲ್ಲ. ಅವನ್ನ ಮಾತ್ರ ನೀನು ಮಲಗಿರೋ ಮಗ ಅಂದ್ಬಿಟ್ಟು ನನ್ನ ಮಾತ್ರ ಕೆಲಸ ಮಾಡಿಸ್ತಾರೆ. ಯಾವಾಗೂ ಬರಲ್ಲ ಅವನು. ಎಲ್ಲ ಕೆಲಸ ನನ್ನ ಕೈಲಿ ಮಾಡಿಸ್ತಾರೆ. ಬೈಯೋದು, ಅದು ಬರಾಯಿಸ್ಬೇಡ ಅಂತ ವಾರ್ನಿಂಗ್ ಕೊಡೋದು. ಹಂಗೆ ನಾವು ಮಮ್ಮಿ ನೈಟ್ ನಿನ್ನೆ ಹೇಳ್ಬೇಕು, ಏನದ ಹೋಗಿ ಮಟನ್ ತರಬೇಕು. ಗೊತ್ತಿಲ್ಲ ನಿನ್ಗೆ? ಆಟಗಳು ಆಡ್ಬೇಡ. ಏನು ಆಟಗಳು ಆಡ್ಬೇಡ, ಗೊತ್ತಿಲ್ಲ ನಿನ್ಗೆ? ಉಗಾದಿ ಹಬ್ಬಕ್ಕೆ ಕುತ್ಕೊಳ್ಳಮ್ಮ ನೀನ್ ಸುಮ್ನೆ. ಕರ್ಕೊಂಡು ಹೋಗು ಅಣ್ಣನ. ಮನೆ ದೊಡ್ಡ ಮಗನ್ ಕರ್ಕೊಂಡು ಹೋಗ್ಬೇಕು ತಾನೆ ಗೈಸ್. ಎಲ್ಲದಕ್ಕೂ ಚಿಕ್ಕ ಮಗನ ಬಿಡಿಸ್ಬಿಡ್ತಾರೆ ಊರಿಗೆ ಮುಂಚೆ. ಅವನ್ನ ಮಾತ್ರ ಪೂಜಾರಪ್ಪನ ಮಾತ್ರ ಮಲಗಿಸ್ಬಿಡೋದು. ಯಾಕೆ ಅವ್ನು ಪೂಜಾರಪ್ಪ ಆಯ್ತಾನೆ? ಕುತ್ಕೊಳ್ಳಮ್ಮ, ನಿಮ್ ಕಲ್ಸ್ವಾಮೀಜಿನ ಕಂಡಿದ್ದೀನಿ ನಾನು. ಫೈನಲಿ ತಂದೆ ನೋಡಿ. ಫುಲ್ ರಶ್ ಗೈಸ್, ಫುಲ್ ರಶ್ಶು. ಏನು ಮಟನ್ ಚಿಕನ್ ಜನ ಅಪ್ಪ. ಈ ಹೊಸಡ್ಕೋದು ಏನು ಜನ ಅಂತೀರ. ಈ ನಮ್ಮಮ್ಮ ಬೇರೆ ಈ ಟ್ರಾಫಿಕ್ಕಲ್ಲಿ ಸೌತೆಕಾಯಿ ಗೀತೆಕಾಯಿ ಅಂದ್ಬಿಟ್ಟು ಹೋಗೈತೆ ನೋಡಿ ಗೈಸ್. ಎಲ್ಲ ಗೈಸ್ ದುರಂಕರ ನೋಡಿ ಗೈಸ್. ಜೊತೆಗೆ ಬಂದು ಐಟಮ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದಕ್ಕೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಚಿಕನ್ ತಂದಿದ್ದಕ್ಕೆ ದುರಂಕರ. ಅವ್ರನ್ನ ಮಲಗಿಸಿ ಅದೇನು ದೊಡ್ಡ ವಿಷಯ ಅಂತ ಅದನ್ನ ಹೇಳ್ತೀಯ? ಮೊಟ್ಟೆ ಅದು ಮತ್ತೆ ಹಿಂಗೆ ಕೊಟ್ರೆ ಆಡು. ಹೌದಾ? ಅದೇ ಕಲ್ಸ್ವಾಮಿಗಳು ಕರೆಕ್ಟಾಗಿ ಅವ್ರೆ. ಕಲ್ಸ್ವಾಮಿ ಕೆಲಸ ಮಾಡೋಕ್ಕೆ ನಿನಗೆ ಹುಟ್ಟಿರೋ ನಡಿ. ನೀನು ಈ ಮಾತುಗಳೆಲ್ಲ ಹೇಳ್ಬಿಟ್ಟೆ ನಾನು ಮಕ್ಕ ಊದಂಗೆ ಹೇಳ್ಬಿಡ್ತೀನಿ. ಯಾವ ಕಲ್ಸ್ವಾಮಿಗಳನ್ನ ಇಟ್ಕೊಂಡ್ಬಿಟ್ಟು ನಮಗೆ ಕತೆಗಳು ಹೊಡಿಬಾರ್ದು. ಒಂದು ಪೀಸ್ ಚಿಕನ್ ಕೊಡಿ, ಹೇಳ್ತೀನಿ ಕೊಡು. ನಿನಗೆ ಡೌಟಾ ನಾನು ಯಾವಾಗ ಹುಟ್ಟಿದೆ ಅಂತ? ಅದೇ ತಿನ್ನಕ್ಕೆ ನನ್ನ ಕೈಲಿ ಏನಾದರೂ ಆಟಗಳು ಆಡ್ತಾ ಇರ್ತಾರೆ ಅವಾಗವಾಗ ಅಮ್ಮನ ಮಗನು. ಮಕ ನೋಡು, ಮಕವ ಲೇ. ಹೇಳ್ದಷ್ಟು ಮಾಡು ಅಷ್ಟೇ ನೀನು, ಜಾಸ್ತಿ ನಕ್ರ ಮಾಡ್ಬೇಡ. ಕೊಡು 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 ಕೊಡು. ಹಂಗೆ ದೃಷ್ಟಿ ತೆಗೆದು ಹಾಕೊಂಡ್ಬಿಡ್ಬೇಕು ಅನ್ಸಿದಾಗ. ನೀನು ಅವಾಗಿಂದ ಗುರಾಯಿಸ್ತಿದ್ಯಾ ನನ್ನ, ಅದಕ್ಕೆ ಭಯ ಆಗ್ತೈತಿ ನನಗೆ. ಅದಕ್ಕೆ ಹಂಗಲ್ಲ ಹೇಳ. ಯಾಕೆ ಅಂತ ಅಲ್ಲಿ ಹೋಗತ್ತ ಫುಲ್ ಇವನ್ನ ಗುರಾಯಿಸ್ತಾ ಇದ್ರು, ಅದಕ್ಕೆ ದೃಷ್ಟಿ ತಗೋತಾರೆ. ಚಿಕನ್ ತೊಳೆದಿದೆ, ಮಟನ್ ಬೇಯಿಸಿದೆ, ಮಟನ್ ಮಸಾಲ ರೆಡಿ ಆಗ್ತಿದೆ. ಕೋಳಿಗೆ ನಾಟಿ ಕೋಳಿ ಕೊಡಿಸ್ತೀನಿ ಅಂದ್ರೆ ಅಡ್ರೆಸ್ ಇಲ್ಲ. ಏನದು ಸಾಂಗ್? ನಾಟಿ ಕೋಳಿಗೆ, ಕೂಗು ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ, ಕೋಳಿಗೆ ಖಾರ ಮಸಾಲೆ, ನೇಯ ಮೇಕಗ ಮಿರ್ಚಿ ಮಸಾಲೆ, ಗುಂಡು ಇದ್ದರೆ
ಹಂಗಮ್ಮ ಹಂಗಮ್ಮ ಗೈಸ್, ಇದರಲ್ಲಿ ಬೆಳ್ಳುಳ್ಳಿ ಕಬಾಬು ಒಂದು, ಆ್ಯಂಡ್ ಇನ್ನೊಂದರಲ್ಲಿ ಚಾಪ್ಸು, ಇದರಲ್ಲಿ ಮಟನ್ ಸಾರು. ಇರೋ 4 ಜನಕ್ಕೆ ನಾವು ಮಾಡ್ಕೊತಿರೋದು ಇಷ್ಟೇ ಗೈಸ್. ಲಾಸ್ಟ್ ಮಕ್ಕಳು ಬರ್ತಾರೆ ಅಷ್ಟೇ, ಮಕ್ಕಳು ಬರ್ತಾರೆ ಅವ್ರಿಗೋಸ್ಕರ ಇಷ್ಟೇ ಮಾಡ್ತಿರೋದು ನಾವು, ಅದೇನು ಜಾಸ್ತಿ ಮಾಡ್ತಿಲ್ಲ. ನೋಡಿ ನಮ್ಮಮ್ಮ ಬೆಳಗ್ಗೆ ಮಾರ್ನಿಂಗ್ ಕಾಫಿ. ನಮ್ಮ ಊರ ಹಿರೀಕರು ಇವರ ಮೇಲೆ ದೇವರು ಬರುತ್ತದೆ. ನಮ್ಮ ದೊಡ್ಡಮ್ಮ ದೇವರು ಬರೋದು ನಮ್ಮ ತಾತನ ಮೇಲೆ. ನಮಸ್ಕಾರ ಹೇಳ್ತಾತ. ಹಿಂಗನ್ನು ನಮಸ್ಕಾರ. ಅಲ್ಲ ಇದು ಮಟನ್ನ ಸಾಂಬಾರ್ಕಾ? ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಪಪ್ಪು ಎಲ್ಲ ಪೆಪ್ಪರ್ ಹಾಕಿ ಎಲ್ಲ ಹುರ್ಕೊಳ್ಳೋದು ಚೆನ್ನಾಗಿ. ಚಿಕನ್ ಚೆನ್ನಾಗಿ ಬಂದೇ ಮಾಡಬೇಕಾ? ನಮ್ಮ ಕಳ್ಸ್ವಾಮಿಗಳು ಬರಬೇಕಾ? ಅಮ್ಮ ಚೆನ್ನಾಗಿದೆ ಕಳ್ಸ್ವಾಮಿ ಹೆಸರು ಮಮ್ಮಿ ನನಗೆ. ಸುಮ್ಮನೆ ಓವರ್ಗಾಡ್ಬೇಡ ನೀನು. ಯಾಕೆ? ಯಾಕಂದ್ರೆ ನನ್ನ ಮಗ ಕಳ್ಸ್ವಾಮಿ ಆಗ್ತಾನೆ. ಇನ್ನೇನು ಅವನು ನಿಜವಾದ ಸ್ವಾಮಿನಾ? ಕಳ್ಸ್ವಾಮಿ ಅಲ್ವಾ? ಅಲ್ಲ, ಕಳ್ಸ್ವಾಮಿ ಟ್ರಕ್ ಮಾಡಿಬಿಡ್ತೀನಿ ಹೇಳ್ತಾ ಇದ್ದೀನಿ. ಗೊತ್ತು ತಾನೆ ಫಸ್ಟ್ ನಾನು ಸೈಕೋ ಚಕ್ಕೆ ಲವಂಗ ಇಂದೊಂದು ಕಮಂಗ. ನಮ್ಮ ಅಣ್ಣ ಗುರುಜಿಗಳು ಬಂದರು. ಹಾಯ್ ಅಣ್ಣ, ಹೊಸ್ತಡ್ಕು ಶುಭಾಶಯಗಳು. ಹೊಸತಡ್ಕು ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ನಂತರ ಎಲ್ಲರೂ ಬೆಳೆ ಆದ್ಮೇಲೆ ಮೂಳೆ ತಿನ್ಲೇಬೇಕು. ಬೇಳೆ ಆದ್ಮೇಲೆ ಮುಳೆ ತಿಂತ. ಹಂಗ ನಾನೇನು ಬೆಳೆ ಇದು ಮಾಡ್ಕೊಂಡ್ಬಿಡೋಣ, ಪೆಪ್ಪರ್ ಡ್ರೈ. ಮಟನ್ ಅಲ್ಲ, ಚಿಕನಲ್ಲಿ 2 ಮಾಡ್ತೀಯಲ್ಲ. ನಾವು ತಿನ್ನಲ್ಲ. ಚಿಕನಲ್ಲಿ 2 ಮಾಡ್ತೀಯಲ್ಲ ಅಂತ. ಸುಮ್ಮನೆ ಒಂಚೂರು ಬೆಳ್ಳುಳ್ಳಿ ಕರ್ಬೇವು ಹಾಕ್ಬಿಟ್ಟು ಪೆಪ್ಪರ್ ಉದುರಿಸ್ಕೊಂಡು ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎತ್ತಿಕ್, ಒಂದು ಅರ್ಧ ಕೆಜಿ 1 ಕೆಜಿ. ಅದರಲ್ಲಿ ಒಂದು ಕಬಾಬ್ ಮಾಡ್ಕೊಳ್ಳೋಣ. ಹುಡುಗರಿಗೆ ಕೇಳಿದ್ರಲ್ಲ ಬೆಳ್ಳುಳ್ಳಿ ಕಬಾಬು, ಮತ್ತೆ ಒಂದು ಅದು ಗ್ರೀನ್ ಚಾಪ್ಸ್ ತರ ಮಾಡೋಣ. ಸ್ವಲ್ಪ ಮಾಡಿದ್ರೆ ಎಲ್ಲ ಸ್ವಲ್ಪ ತಿನ್ಬೋದು. ಸುಮ್ಮನೆ ಒಂದೇ ಮಾಡ್ಬಿಟ್ಟು ನಮ್ಮ ಸ್ವಾಮೀಜಿಗಳು ಬಂದು ಹೇಳಿದ್ರೇನೆ ಸರಿ ಹೋಗೋದು. ನಮ್ಮ ಸ್ವಾಮೀಜಿಗೆ ನೋಡಿ, ನಮ್ಮ ಸ್ವಾಮೀಜಿನ ಇವಾಗ ಮೇಲೆ ಹಚ್ತವ್ರೆ. ಒಳಗೆ ಹಾಕವ್ರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸ್ವಾಮೀಜಿ ಬಿದ್ದರೂ ಬೀಳ್ಬೋದು ಇವಾಗ. ಹಾಕಿಲ್ವಾ? ಓಡು ಮತ್ತೆ ಬೇಡ. ನೋಡಿ ಸಿದಷ್ಟು ದೊಡ್ಡದಿದೆ, ನನ್ನ ತಲೆಗೆ ಹಾಕೋದು ನಿಮಗೆ ತಾನೆ. ಹಗಲು ನಿನ್ನಿಂದ ಇರುಳು ನಿನ್ನಿಂದ ಬಾರಕ ಬಂದೊಂದು ಬಂದರ ತಂದರ ಒಂದು ಒಂದರ ಸ್ಮೈಲ್ ಮಾಡು. ಸಾಂಬಾರ್ಗೆ ಹಾಕ್ಕೊಂಡಾಯ್ತು ಮಟನ್ನು. ಇಲ್ಲಿ ನಮ್ಮಣ್ಣ ಇನ್ನೊಂದೇನೋ ರೆಸಿಪಿ ಮಾಡ್ತಾನಂತೆ, ಮಟನ್ ಪೆಪ್ಪರ್ ಡ್ರೈ. ಚಿಕನ್ ಎಲ್ಲ ಹಂಗೆ ಇದೆ. ನಮ್ಮಣ್ಣ ಪೂಜೆ ಮಾಡಬೇಕು. ಗುರುಸ್ವಾಮಿಗಳು ಮೌನರಥದಲ್ಲಿದ್ದಾರೆ, ಮರಿಸ್ವಾಮಿಗಳು ಪೂಜೆ ಕೂತಿದ್ದಾರೆ. ನೀವು ವೀಕ್ಷಿಸಿ ನಮ್ಮ ಗುರುಸ್ವಾಮಿಗಳ ಕಲ್ಸ್ವಾಮಿ ಅಡುಗೆ. ನಮ್ಮ ಗುರುಸ್ವಾಮಿಗಳು ಇವಾಗ ಈ ಅರ್ಧ ಕೆಜಿ ಮಟನ್ ತೊಗೊಂಡು ಏನೋ ಮಾಡಕ್ಕೆ ಹೋಗ್ತವ್ರೆ. ನಮ್ಮ ಗುರುಸ್ವಾಮಿಗಳನ್ನ ಕೇಳೋಣ. ಏಯ್ ಮಟನ್ ಹೇಳಿದ್ದು ಹೇಳ ಗುರುಸ್ವಾಮಿಗಳೇ. ಪೆಪ್ಪರ್ ಡ್ರೈ ಮಾಡ್ತಾ ಇದೀವಿ. ಮಟನ್ ಪೆಪ್ಪರ್ ಡ್ರೈ ಮಾಡ್ತವ್ರೆ. ಅದಕ್ಕೆ ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವು, ಪೆಪ್ಪರ್ ಪುಡಿ ಎತ್ಕೊಂಬಮ್ಮಿ. ಹೊಸತಡ್ಕು ಮಾಡೋ ಉದ್ದೇಶ ಏನು ಅಂದ್ರೆ, ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಇದ್ದಂಗೆ. ಹೌದು. ಫಸ್ಟು ಸ್ವೀಟ್ ಮಾಡ್ಕೊಬೇಕು. ಎಲ್ಲಾರು ನಾನ್ ವೆಜ್ ತಿನ್ನಲ್ಲ, ಎಲ್ಲ ನಾವು ಸ್ವೀಟ್ ಆದ್ರೂ ತಿಂತಾರೆ ಅಂದ್ಬಿಟ್ಟು ಯುಗಾದಿಗೆ ಫಸ್ಟು ವೆಜ್ಜು. ಆಮೇಲೆ ನಮ್ಮ ವಂಶಸ್ಥರು, ನಮ್ಮ ಆನ್ಸೆಸ್ಟರ್ಸ್ಗಳು ಏನು ಮಾಡಿದ್ರು, ನಮಗೆ ಬಾಡಿಲ್ಲ ಅಂದ್ರೆ ನಮಗೆ ಗಾಡೆ ಇಲ್ಲ ಅಂದಂಗೆ ಬಾಡಿರ್ಬೇಕು ಅಂದ್ಬಿಟ್ಟು ವೆಜ್ ಆಗಿದ್ದು ನೆಕ್ಸ್ಟ್ ಡೇ ಹೊಸ ತಡ್ಕು ಮಾಡ್ಕೊಳ್ಳೋಣ, ಅಂದ್ರೆ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಸ ತಡ್ಕು. ಮಟನ್ ಚೆನ್ನಾಗೈತಾನ? ಸಾಕಾಗೈತೆ. ಸೂಪರ್ ಮಟನ್ನ. ಸೂಪರ್ ಮಟನ್. ಸಾಂಬಾರು ರೆಡಿ ಆಗೋಯ್ತು. ಇವಾಗ ನಮಗೆ ಬಿಸಿ ಬಿಸಿ ಬಿರಿಯಾನಿ ಬರುತ್ತದೆ. From opposite also kumada, we will get biryani, mamu. Trusty. ನಾನು ಪಕ್ಕದಲ್ಲಿ ಮಂಚ ಇದ್ದೀನಿ, ನಾನು ಬಿಟ್ಟು ಮಾಡ್ತಾ ಇದೀಯಾ? ಗಮಪ ಗರಿಸಾ ನಾನೇನಿ ಚೂರು ಧನಿಯಾ ಪುಡಿ, ಒಂದೇ ಒಂದು ಅರ್ಧ ಕಾಲು ಚಮಚ ಜೀರಿಗೆ ಪುಡಿ 1 ಸ್ಪೂನ್ ಹಾಕ್ರಿ. ಖಾರದ ಪುಡಿ ಅರ್ಧ ಹಾಕೊಳ್ರಿ ಸಾಕು. ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ. ಅವ್ರ ಖಾರ, ನಮಗೆ ಜಾಸ್ತಿ ಮಸಾಲೆ ಎಲ್ಲ ಇಷ್ಟ ಆಗಲ್ಲ.
ಮೈಲ್ಡಾಗಿರ್ಬೇಕು ಮಸಾಲ. ಪೆಪ್ಪರ್ ಇವಾಗ ಯಥೇಚ್ಛವಾಗಿ ಹಾಕ್ರಿ, ಒಂದೊಂದು ಪೀಸ್ಗೂ ಹಿಡಿಬೇಕು ಪೆಪ್ಪರ್. ಮುಂಚೂರು ಹಾಕಿ ಬೇಸಿಗೆಗಾಲ ತಿದ್ದೆ ಉರಿಯೋದು ಹೊತ್ಕೋಬೋದು. ಅದು ಸಾಂಬಾರ್ ರೆಡಿ. ತಿಂದೊಂದು ತಲೆಗೆಡ್ಸ್ಕೊತಾನೆ, ಮಾಡ್ದವ್ನಿಗೆ ತಲೆಗೆಡ್ಸ್ಕೊಬೇಕು. ಹೌದಾ ಬಾಬಾ? ಇಲ್ಲ, ನಮ್ಮಪ್ಪ ನನ್ನ ಹತ್ರ ಮಾತ್ರ ಹೇಳಿರೋದು. ಏನಂತ 5 ಜನ ಲವ್ ಮಾಡ್ತಾ ಇದ್ರಾ? 5 ಜನ ಲವ್ 5 ಜನ ಪಪ್ಪನ್ ಲವ್ ಮಾಡ್ತಾ ಇದ್ರು ಅಂತೆ. ರಾಜಣ್ಣ ನೀವು ಸೈಡಿಗೆ ಬನ್ನಿ. ಪಪ್ಪ ಅವಾಗ ಫುಲ್ಲು ಕಾಟ ಎಲ್ಲ ಇಟ್ಕೊಂಡು ಇಷ್ಟು ದಪ್ಪ ಇತ್ತಂತೆ, ಅದು ಹಿಡ್ಕೊಳಕ್ಕೇನೆ 5 ಜನ ಬರೋರಂತೆ. ರಾಜಣ್ಣ ಸೈಡಿಗೆ ಬನ್ನಿ. ಸೈಡಿಗೆ ಬನ್ನಿ. ಏನ್ರಿ ರಾಜಣ್ಣ 5 ಜನ ಗರ್ಲ್ ಫ್ರೆಂಡ್ಸು. ಈ ತೊಡೆ ಮೇಲೆ 4 ಜನ, ಈ ತೊಡೆ ಮೇಲೆ 4 ಜನ ಅಂತ. ಬಾಬಾ ನಿನ್ ಮಗಂಗೆ ನಿನ್ಗೆ 5 ಇರ್ಬೇಕಾದ್ರೆ ನಿನ್ ಮಗಂಗೆ 10 ಇರ್ಬೇಡ್ದ? ನಮ್ಗೆ ಒಬ್ರು ಇಲ್ಲ ಕಣೆ. ನಾವು ಆ ಥರ ಥರ್ಡ್ ಕ್ಲಾಸ್ ಕೆಲಸ ಮಾಡೋದು ಹೋಗಿಲ್ಲ, ಮಾಡ್ಲೂ ಇಲ್ಲ, ಮಾಡಕ್ಕೂ ಹೋಗಿಲ್ಲ. ಆ ಥರ್ಡ್ ಕ್ಲಾಸ್ ಕೆಲಸನಾ? ಇನ್ನೇನು ಹುಡುಗಿಯಿಂದ ಹೋಗೋದು ಥರ್ಡ್ ಕ್ಲಾಸ್ ಅಂದ್ರೆ ಐ ಕ್ಲಾಸ್ ಏನೋ ಮಟನ್ ಪೆಪ್ಪರ್ ಡ್ರೈ ರೆಡಿ. ಚಿಕನ್ ತೊಳಿಬಾರ್ದು, ಮಕ್ಕನ ತೊಳಿಬಾರ್ದು. ಯಾಕೆ ಚಪ್ರಿ ಹೆಂಗ್ ಟಾಮ್ ಅಂಡ್ ಜೆರಿ ಆಡ್ದಂಗೆ ಆಡ್ತಾರೆ ನೋಡಿ guys. ಚಪ್ರಿ ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಬಿಟ್ರು, ಸ್ವಲ್ಪ ಎಜ್ಜೆಡ್ ಆಗ್ಬಿಟ್ರು. ಚಪ್ರಿ ರಿವ್ಯೂ ಹೇಳೋ ಫಸ್ಟು. ಸೂಪರ್ ಸಗಾಯ್ತಾ? ಸೂಪರ್ ಆಗಿದೆ guys. ಎಲ್ಲ ಆಡೋದು ನೋಡಿ, ನಮ್ಮಮ್ಮ ಆಡೋದು ನೋಡಿ. ಬಾ ಚಿಲ್ಡರ್ದಂಗೆ ಅಂದ್ಬಿಡ. ಇದು ಚಿಕನ್ ಗ್ರೀನ್ ಚಾಪ್ಸ್. ಚಿಕನ್ ಚಾಪ್ಸ್, ಚಿಕನ್ ಗ್ರೀನ್ ಫಾರೆಸ್ಟ್. ಅರ್ಶಿನ ಮತ್ತು ಚಂದನದ ಗುಣಗಳ ಸಂತೂರ್. ನಮ್ಮಮ್ಮ ಸಂತೂರು. ಸಾಂಬಾರ್ ಕುದೀತಿದೆ. ಅಷ್ಟೇ. ಸಾಂಬಾರ್ ಕುದೀತಿದೆ. ಸಾಂಬಾರ್ ರೆಡಿ ಆಯ್ತು, ಮಟನ್ ಪೆಪ್ಪರ್ ಡ್ರೈ ರೆಡಿ ಆಯ್ತು, ಚಿಕನ್ ಚಾಪ್ಸ್ ರೆಡಿ ಆಗ್ತಿದೆ. ಚಿಕನ್ ಚಾಪ್ಸ್ ಅನ್ಬೇಡ, ಚಿಕನ್ ಗ್ರೀನ್ ಫಾರೆಸ್ಟ್ ಅಲ್ಲಿ. ಚಿಕನ್ ಗ್ರೀನ್ ಫಾರೆಸ್ಟ್ ರೆಡಿ ಆಗ್ತಿದೆ. ಮತ್ತೆ ಗ್ರೀನ್ ಫಾರೆಸ್ಟ್ಗೆ ಗ್ರೀನ್ ಗೊಜ್ಜಿಲಿದೆ. ಗ್ರೀನ್ ಫಾರೆಸ್ಟ್ ಗ್ರೀನ್ ಗೊಜ್ಜು. ಹೆಂಗ್ ಪಾಪ? ಅಮ್ಮುಕ್ ಡುಮುಕ್ ಅಮ್ಮ ಡಿಮಾಲ್. ಸ್ನಾನ ಮಾಡಿದ ಹೋಗ್ಲೇ ಅಮ್ಮುಕ್ ಡುಮುಕ್ ನಾನು ಮಾಡಿಲ್ಲ ಸ್ನಾನ. ಅಮ್ಮುಕ್ ಡುಮುಕ್ ಅಮ್ಮ ಡಿಮಾಲ್ ಟಿಕ್ ಟಾಕ್ ಟಾಕ್ ನಿನ್ಸ್ ಅನ್ನು ನೀನು ನಿನ್ಸ್ ಐ ನಿನ್ಸ್ ಅನ್ನು ಲೇ ಮುಚ್ಚೋ ತಿಕ್ಕರಲೇ. ನಿನ್ಸ್ ಅನ್ನು ಏಯ್ ಡೌನ್ ನಿನ್ಸ್ ಡೌನ್ ಅಲ್ಲ. ನಿಲ್ಸಲೇ. ಮಟನ್ ಜಾಗೈತಲ್ಲೇ. ನಾನಲ್ಲ ಮಾ ಪಪ್ಪ ಅಲ್ಲದಲ್ಲಿ. ದೌರ್ಜನ್ಯ ಆಗ್ತಿದೆ ಅಲ್ಲಿ. ಶೋಷಣೆ ಆಗ್ತಿದೆ. ನೆನ್ನೆ ತೋರಿಸ್ತೆ ಅವಳಿಗೆ ಎಷ್ಟು ಜನ ಮಗವ್ರು ಇಲ್ಲಿ ಎದ್ದು ಮಾತಾಡ್ಲಿ ಈಗ ಅಂದೆ. ತುಟಿಕ್ ಪಿಟಿಕ್ ಅನ್ಲಿಲ್ಲ ಪಾಪ, ನಡೀತಾ ಇತ್ತು. ಏನ್ ಮಾಡ್ಬೋತಾ, ಇವತ್ ನೈಟ್ ಎಣ್ಣೆ ಹೊಡ್ಕೊಂಡು ಹೋಗ್ಬಿಡಿ, ಎಲ್ಲರೂ ಎದ್ಬಿಡ್ತಾರೆ. ಬಂದ ಪಟ್ನರ್ಗು ಹಂಗಾದ್ರೆ ಖಾರ ಸ್ವಲ್ಪ ಕಮ್ಮಿನೇ ಹಾಕೊಳ್ರಿ. ಹೋಗ್ಬಾ ಸ್ನಾನ ಮಾಡಿ ಹಿಂಗೆ ತೋರಿಸ್ತೀನಿ ಹೇಳ್ತಾ ಇದ್ದೀನಿ. ಚಕ್ಕ ಚಕ್ಕ ಮೊಸರು ಚಕ್ಕ ಪೇಸ್ಟ್ ಹಾಕಿದೀವಿ. ಪೇಸ್ಟ್ ಗ್ರೀನ್ ಫಾರೆಸ್ಟ್ಗೆ ಗ್ರೀನ್ ಗೊಜ್ಜು. ಏನು ಹೇಳೋ ಗ್ರೀನ್ ಗೊಜ್ಜು? ಈಗ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಅಷ್ಟೇ. ಇದ್ರೆ ಬೇಯಿದ್ರೆ ರೆಡಿ. ಇದು ರೆಡಿ. ಖಾರ ಸ್ವಲ್ಪ ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಹಸಿಮೆಣಸಿನ್ಕಾಯಿ ಸಮ್ಮರ್ಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನಿ. ಸಿಂಪಲ್ ರೆಸಿಪಿ. ನಾನು ಮುಟ್ಲೇ ನೋಡಿ ಇಷ್ಟೇ ಸಿಂಪಲ್ ರೆಸಿಪಿ. ಚೆನ್ನಾಗಿ ಇವಾಗ ಬೆಂದು ಎಣ್ಣೆ ಬಿಟ್ರೆ ಮುಗಿಯುತ್ತೆ. ಚಿಕನ್ ಚಾಪ್ಸ್, ಚಿಕನ್ ಗ್ರೀನ್ ಫಾರೆಸ್ಟ್ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ನಮ್ಮ ಅಪ್ಪಂಗೆ ಸ್ನಾನಕ್ಕೆ ಹೋಗಿ ಅಂತ ಹೇಳಿ ಅರ್ಧ ಗಂಟೆ ಆಯಿತು, ಇನ್ನೂ ಹೋಗ್ತಿಲ್ಲ. ಗೈಸ್ ಬಂತು ನೋಡಿ ಗೈಸ್, ಬಿಸಿ ಬಿಸಿ ಬಿರಿಯಾನಿ. ಬಿಸಿ ಬಿಸಿ ಬಿರಿಯಾನಿ. ಓಪನ್ ಮಾಡಿ ಕ್ಯಾಪ್. ಬಿಸಿ ಬಿರಿಯಾನಿ ತಂದ್ಕೊಡೋ ನೋಡಿ ಇವ್ರೆ. ಮ್ಯಾರಿನೇಷನ್ ಗೈಸ್. ಇದು ಮ್ಯಾರಿನೇಷನ್ಗೂ ರುಬ್ಕೋಬೇಕಾ?
ಅದು ಬೆಳ್ಳುಳ್ಳಿ ಕಬಾಬ್ಗೆ. ಏನು ಹೇಳು, ಏನು ಮಾಡ್ತಿರೋದು? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಚಂದ್ರು ಕಬಾಬಾ? ಚಂದ್ರು ಸ್ಟೈಲಾ? ಚಂದನ್ ಸ್ಟೈಲಾ? ಚಂದನ್ ಸ್ಟೈಲು ಸ್ವಲ್ಪ ಚೇಂಜ್ ಆಗುತ್ತೆ. ಬಿಸಿ ಬಿಸಿ ಬಿರಿಯಾನಿ ಬಂದಿದೆ. ಅದಕ್ಕೆ ನಪ್ಪಪ್ಪ ಮೊಸರು ಬಜ್ಜಿ ಮಾಡ್ತಿದ್ದಾರೆ. ನಾನು ಮೊಸರು ಬಜ್ಜಿ ತಿನ್ನೋದು. ಇದಕ್ಕೆ ನೋಡಿ ಏನೇನು ಹಾಕೊಂತಿದ್ದೆ. ಚಕ್ಕೆ, ಲವಂಗ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮೆಣಸು, ಶುಂಠಿ, ಗುಣಸು ಹಾಕೊಂಡು ರುಬ್ಕೊಂಡು ಪುದೀನ ಹಾಕಿ ಆಮೇಲೆ ಚಂದನ್ ಹಾಕ್ಬಿಟ್ಟು ಹಂಗೆ ಕಲಿಸ್ಬಿಟ್ಟು ಗೈಸ್. ಅವ್ರು ಕೇಳಿದ್ಕೋಸ್ಕರ ಮಾಡ್ತಾ ಇರೋದು. ಕಬಾಬ್ ಈ ಟೈಮಲ್ಲಿ ತಿನ್ನಕ್ಕೆ ಆಗಲ್ಲ ನಮಗೆಲ್ಲ. ಬಿಸಿಲಲ್ಲಿ ಎಣ್ಣೆ ಕರ್ಕೊಂಡು ತಿನ್ಬಿಟ್ರೆ ಅಷ್ಟೇ. ಚಿಕನ್ ಗ್ರೀನ್ ಫಾರೆಸ್ಟ್ ರೆಡಿ ಆಗಿದೆ. ಎಣ್ಣೆನೇ ಬಿಟ್ಟಿದೆಯಲ್ಲ ಅದೇ ಎಣ್ಣೆ ಅಷ್ಟೇನಾ? ರೆಡಿ ಗಾಯ್ಸ್ ನೋಡಿ ಕಳ್ಸ್ವಾಮಿ ನೀ ಕೂತ್ಕೊಳ್ಳೋದು ಹೊಟ್ಟೆ ಅಲ್ಲ ಹೊಟ್ಟೆ ತೋರಿಸ್ಲೇನೋ ಸಿಕ್ಸ್ ಪ್ಯಾಕ್ ಯಾಕೆ ಕರಡಿ ಇದ್ದಂಗೆ ಇದೆಯಾ ಮಸಾಲ ಮಾತ್ರ ಮೈಂಡ್ ಬ್ಲೋಯಿಂಗು ನಶಾ ಮೈಂಡ್ ಬ್ಲೋಯಿಂಗ್. ಬೆಳ್ಳುಳ್ಳಿ ಕಬಾಬ್ ಚಂದನ್ ಸ್ಟೈಲ್ ಬೆಳ್ಳುಳ್ಳಿ ಕಬಾಬ್ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಹಿಟ್ ಸ್ಪೆಷಲಿಸ್ಟು ಆಮೇಲೆ ನಿನ್ನ ಮಗ ಈ ಥರ ಚೆಫ್ ಆಗಿದ್ದಾನೆ ಒಳ್ಳೆ ಚೆಫು ಏನು ಹೇಳ್ತೀಯ ಖುಷಿ ಆಗುತ್ತಾ ನೀನು ಸ್ವಲ್ಪ ಕೆಲಸ ಎಲ್ಲ ನಿಂದೆಲ್ಲ ಸ್ವಲ್ಪ ಬರೋ ನಂದೇನ್ ಬಿಡು ಬರೋ ಹೆಣ್ಮಗಳಿಗೆ ಸ್ವಲ್ಪ ಎತ್ ಮಾಡ್ತಾನೆ ನನ್ನ ಮಗ ಅಂತ ಏನಿಲ್ಲ ಖುಷಿ, ಬರೀ ನನ್ ನಾನ್ ಸೊಸೆ ವೆಜ್ ಮಾತ್ರ ಬರೋಳು ಖುಷಿ ಮಾಡೋದು ಪಡ್ತಾಳೆ. ವೆಜ್ ಗಿಜ್ ಎಲ್ಲ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ ವೆಜ್ ಬರಲ್ಲ ನಾನ್ ವೆಜ್ಗೆ ಅಂದ್ರೆ ಸ್ವಲ್ಪ ಏನಾನ ಮಾಡ್ತೀನಿ ಮಶ್ರೂಮು ಪನ್ನೀರ್ ಆ ಥರ ಅಮ್ಮವ್ರ ಗಂಡ ಆಯ್ತಾನೆ ಅಂತ್ಯಾ ಯಾಕೆ ಅಮ್ಮರ್ಗಳು ಕಾರ್ನ್ಫ್ಲೋರು ಸೋಡಾ ಥರ ಐತಲ್ಲ ಅದು ಕಸ್ತೂರಿ ಮೇಥಿ ಮೊಟ್ಟೆ ಇದು ಎತ್ಕೊಂಡವನ್ ಬಿಡಮ್ಮ ಯಾಕಂದ್ರೆ ಅಂತ ಇರುತ್ತೆ ಏನೋ ತಿರ್ಗಾ ಗ್ರೀನ್ ಫಾರೆಸ್ಟ್ ಕೊಡ್ಸಿದ್ದಂಗೆ ಐತೆ ಅದೇ ರುಬ್ಕೊಂಡಲ್ಲ ಐಟಮ್ ಮೊಟ್ಟೆ ಮೊಟ್ಟೆ ಮೊಸರು ಮೊಸರು ಹಾಕಿದ್ದೀನಿ ಮೊಸ್ರು ಹಾಕ್ಯಾನೆ? ಟೇಸ್ಟ್ ವೇಸ್ಟ್ ಆಗುತ್ತೆ ಅಂತ ಉಪ್ಪಾಕು ಅಲ್ಲಿ ಕರಿತೈತೆ ನೋಡಮ್ಮ ಇವಾಗ ಇದಕ್ಕೆ ಚಿಕನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೀರಿರ್ಬಾರ್ದು ಅವರೆಲ್ಲ ಮಾಡ್ತಾರಲ್ಲ ಏನ ಎಲ್ಲ ಇರ್ಬೋದು ಈ ಅದೇನೇನೋ ಇಟ್ಕೊಂಡು ಹಂಗೆ ಮಾಡೋದು ಏನ ಎಲ್ಲ ಐಟಮ್ ರೆಡಿ ಮಾಡಿ ಹ್ಮ್ ಪ್ರೊಫೆಷನಲ್ ಬರೀ ಚೆಫ್ಗೆ ಅಂತ ಅಲ್ಲ ನಮ್ ಕಾಮಿಡಿ ಇರುತ್ತೆ ವಿಡಿಯೋದಲ್ಲಿ ಓಹೋ ನಮ್ಮಮ್ಮ ಕುಕ್ಕರ್ ಬ್ಲಾಗ್ ಅನ್ಕೊಂಬಿಟ್ಟವ್ರೆ ಅಂತ ಕಳಿಸ್ತಾರೆ ನೋಡಿ ಗೈಸ್ ಅಲ್ಲೆಲ್ಲ ತೋರಿಸ್ಬೋದು ಕಣ ಏನಕ್ಕೆ ಅವ್ರು ಕಳ್ಸಲ್ವಾ ಅವ್ರ ಹೈಜೀನಾಗಿ ಕಲ್ಸ್ಬೋದು ಓಹೋಲೋ ನಾವು ಐಜಿನ್ ಇಲ್ಲ ಅನ್ಕೊಳ್ಳಿ ಬಿಡು ನಿನ್ನ ದೊಡ್ಡ ಕೊಳಕ ಅನ್ಕೊಳ್ಳಿ ಬಿಡು ಕಲ್ಸೋಮ್ಗಳು ಅನ್ಕೊಳ್ಳಿ ಬಿಡು ನಿನ್ನ ಅವ್ನು ಹೇಳಿ ಹಂಗಲ್ ಚಿಕನ್ ಮಟನ್ ಪ್ರಾಣಿ ಹಿಂಸೆ ಮಾಡ್ಕೊಂಡು ಪ್ರಾಣಿ ಹಿಂಸೆ ಅಂತಲ್ಲ ಇದು ನಮ್ ಆಹಾರ ನಮ್ ಪದ್ಧತಿ ಅವಾಗಿಂದ ಬಂದಿರೋದು ಇವಾಗ ಬ್ರಾಹ್ಮಣರು ಫಸ್ಟ್ ನೀನ್ ಹಂಗ್ ನೋಡಕ್ ಹೋದ್ರೆ ಇತಿಹಾಸ ನೋಡಕ್ ಹೋದ್ರೆ ಬ್ರಾಹ್ಮಣರು ಫಸ್ಟ್ ಹಸು ತಿಂತಾ ಇದ್ರು ಗೊತ್ತಾ ನಿಮ್ಗದು ಗೊತ್ತಿಲ್ಲಪ್ಪ ಹಸು ಕಡಿತಾ ಇದ್ರು ಅದಕ್ಕೋಸ್ಕರ ಅದನ್ನ ಸ್ಯಾಕ್ರಿಫೈಸಸ್ ನಿಲ್ಸಕ್ಕೋಸ್ಕರನೇ ಹಸುನ ದೇವ್ರು ಮಾಡಿದ್ರು ಅದೆಲ್ಲ ಗೊತ್ತಾ ಹಿಸ್ಟ್ರಿ ಗೈಸ್ ಬ್ರೇಕ್ಫಾಸ್ಟ್ ಮಟನ್ ಸಾರು ಮೊಸರು ಬಜ್ಜು ಬ್ರೇಕ್ಫಾಸ್ಟು ಚಿಕನ್ ಗೊಜ್ಜು ಮಟನ್ ಸಾರು ಬಿರಿಯಾನಿ ಒಂದೇ ಸರ್ತಿ ಮುಡ್ತೀರಾ ತಿಂತಾ ಇರೋದೇ. ಪಾಪ ಆಯನ್ ಪಾಪ ಸ್ನಾನ ಮಾಡಿದ್ಯಾ ಆಯ್ ಸ್ನಾನ ಮಾಡಿದ್ದೀನಿ ನಾನು ಬ್ರೇಕ್ಫಾಸ್ಟ್ ಇದು ಪಾಪ ಹೆಂಗಿದೆ ಚಿಕನ್ ಗೊಜ್ಜು ಗ್ರೀನ್ ಫಾರೆಸ್ಟ್ ಚಿಕನ್ ಗ್ರೀನ್ ಫಾರೆಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆಯಾ ನಂತರನೇ ಇದೆಯಾ ಹಾಂ ಅವನೇ ಬಿರಿಯಾನಿನೂ ಚೆನ್ನಾಗೈತೆ ಪಾಪ ನಂತರನೇನಾ ಎಲ್ಲ ನಂತರನೇ ಐತೆ ಅಂತಿಲ್ಲ ಪಾಪ ಕುಂತ್ಕೊಂತೀನಿ ನಿಂಬೆಹಣ್ಣು ಇಟ್ಬಿಡು. ಟೇಸ್ಟ್ ಟೈಮ್ ಬಂದು 12:30 ಕಬಾಬ್ ಹಾಕಕ್ಕೆ ಶುರು ಮಾಡಿದ್ದೀವಿ ಬಳ್ಳಿ ತಡೆಯರೆ ನೀದರೆ ಕೊಲ್ಲಟ ಕೋಲಾಟ ಒಬ್ಬ ಕೋಲಾಟ ಅಂತೆ ಏನೋ ಕೋಲಾಟ ಅಂತ ನೋಡು ಕೇಳಲ್ಲ ಅವನ್ನೇ ಕೇಳಿ ನೀನು ಕೋಲು ಸೇರಿದಾಗ ಆಡುವುದೇ ಕೋಲ. ಎಣ್ಣೆ ಇಟ್ಟಿದ್ದೀವಿ ಇದು ಯಾವ್ದೋ ಎಣ್ಣೆ ಹಿಂಗೈತೆ
ಇದು ಇದ್ರು ಏನದು ಕಡಲೆ ಎಣ್ಣೆ, ಯಾವ್ದೋ ನಿನ್ನೆ ಮೊನ್ನೆ ಅನ್ಸುತ್ತೆ. ಕಡಲೆ ಎಣ್ಣೆ ಗೈಸ್ ಕಾಲಲ್ಲಿ ಹಿಂಗ್ ಅಂತವ್ನೆ, ಕಾಲಲ್ಲಿ ಹಿಂಗ್ ಅಂತವ್ನೆ. ಯಾವತ್ತಿಂದ ಎಣ್ಣೆ ಹೇಳು? ಬೋರ್ಡ್ ಎಣ್ಣೆ ಕಡ ಒಡೆದು ವಡೆ ಎಣ್ಣೆ ಹಾಕ್ತಾರಲ್ಲೋ. ಮಧುರ ಸೆಂಟವಾ ಯಾವ ಆಡ್ಬೇಕು ಹೇಳು. ಇಲ್ಲ ಇಡೋದು ಬೇಕಾ ನಿಮಗೆ? ಅವೆರಡು ವಿಂಗ್ಸ್ ಮಾತಾಡಿಡು ನೋಡಿ ಹೆಂಗೆ ಇದು ಒಂದು 6 ಪೀಸಲ್ಲೂ ಸಕ್ಕತ್ತಾಗಿರುತ್ತೆ. ಇಲ್ಲಿಗೆ ಗೈಸ್ ಮುಗೀತು ನಮ್ಮ ಹೊಸತಡ್ಕುಗೆ ವೆರೈಟೀಸ್ಗಳು ಆಯ್ತಾ. ಇವಾಗ ಎಲ್ಲ ಒಂದು ತಟ್ಟೆಲಿ ಅರೇಂಜ್ ಮಾಡ್ಕೊಳ್ಳೋಣ. ನಮ್ಮಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ತಿಂದು ನೋಡಿ ಹೆಂಗೆ ಮೈ ಗಟ್ಟಿ ಆಗುತ್ತೆ ಅಂತ ರಾಗಿ ಮುದ್ದೆ ಮಾಡ್ತಾರೆ, ತಿನ್ನೋಣ. ಕಬ್ಬಿನ ಜಲ್ಲ ಗಾಡಿ ರಾಗಿ ಮುದ್ದೆ ಬಾಡಿ ಹೆಂಗೈತೆ ನೋಡಿ. ಭೀಮಸೇನ ಮುದ್ದೆ ತಿಂದು ಭೀಮ ಇದ್ದಂಗಿಲ್ವಾ ನಮ್ಮಮ್ಮ. ಭೀಮಂಗೆ ನಮ್ಮ ಮಗಳಿದ್ರೆ ನಿನ್ನ ಥರನೇ ಇರೋಳು ಅನ್ಸುತ್ತೆ. ಎಸ್ ನೋಡಿ ಕಬ್ಬಿನ ಜಲ್ಲ ಗಾಡಿ ರಾಗಿ ಮುದ್ದೆ ಬಾಡಿ ಹೆಂಗೈತೆ. ರಾಗಿ ಮುದ್ದೆ ಮಾಡ್ತಾವ್ರೆ. ರಾಗಿ ಮುದ್ದೆ ಮಟನ್ ಸಾರು ನುಂಗ್ತಾ ಇದ್ರೆ ಇದಕ್ಕೊಂದು ಮಟನ್ ಸಾಂಬಾರು ಅಷ್ಟೇ ಇಡಬೇಕು, ಇಟ್ಟರೆ ಫುಲ್ ಮೀಲ್ಸ್ ಬೈ ಗೀತಾ. ಸತತವಾಗಿ ಸೋಮವಾರದಿಂದ ನಮ್ಮಮ್ಮ ಬಂದು ಇಲ್ಲಿ ಕಷ್ಟ ಬಿದ್ದು ಮಾಡಿದ್ದು ಕೊನೆಗೆ ಫಲ. ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಳೆ ಹೊಡೀರಿ ಗೀತಂಗಿ. ಹೊಡಿ ಜೋರಾಗಿ ಚಪ್ಪಳೆ ಹೊಡಿ. ಇದಾಗಿತ್ತು ನಮ್ಮನೆಯ ಹೊಸತಡಕು ಹಬ್ಬ, ಯುಗಾದಿ ಹಬ್ಬ ಅನ್ನೋ ಹಬ್ಬ. ಇಷ್ಟೆಲ್ಲ ವೆರೈಟೀಸ್ ಮಾಡಿ ಇಷ್ಟೆಲ್ಲ ಅಡುಗೆ ಮಾಡಿಕೊಟ್ಟಿದ್ರು ನಮ್ಮ ಮಾತೃಶ್ರೀ ಗೀತಾ ರಾಜಣ್ಣನವರು. ಅವರಿಗೆ ಒಂದು ಕೃತಜ್ಞತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಏನು ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೀವೇನು ಮಾಡಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಹೇಳ್ತಾರೆ, ನಮ್ಮಮ್ಮ ಕೇಳ್ಬಿಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಅವ್ರು ಇಷ್ಟ ಬಂದಿದ್ದು ಮಾಡ್ತಾರೆ, ಅವ್ರಿಗೆ ಇಷ್ಟ ಅದೇ ವಿಡಿಯೋದಲ್ಲಿ ಎಲ್ಲ ಇತ್ತಲ್ವಾ, ಕಮ್ಮಿ ಆಗಿ ಇನ್ನ ಮಾಡಿ. ನೋಡಕ್ಕಂದು ಇದಂಗಿದೆಯಲ್ವಾ. ಬಾಯ್ ಬಾಯ್.